ವರ್ಷಕ್ಕೊಮ್ಮೆ ದರ್ಶನ ಕಳಿಸುವ ಹಾಸನಾಂಬೆ ತಾಯಿ ದರ್ಶನಕ್ಕೆ ಇವತ್ತು ವಿದ್ಯುಕ್ತ ತೆರೆ ಬಿದ್ದಿದೆ. ಈವರೆಗೂ 26 ಲಕ್ಷ ಮಂದಿ ದರ್ಶನವನ್ನು ಪಡ್ಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಶಾಸ್ತ್ರೋಕ್ತವಾಗಿ ದೇವಿಯ ಗರ್ಭಗುಡಿಯ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಒಟ್ಟು 22 ಕೋಟಿ ಆದಾಯ ಸಂಗ್ರಹ ಆಗಿದೆ ಅಂತ ಹೇಳಲಾಗ್ತದೆ. ನಾವು ನೋಡ್ತಿದ್ವಪ್ಪ, ಕೇಳ್ತಿದ್ವಿ ಇದು ಚಿಕ್ಕದಾಗಿದ್ದಾಗ. ಈ ಪ್ರಮಾಣದ ಜೋಶ್ ಇರಲಿಲ್ಲಪ್ಪ ದೇವಸ್ಥಾನಕ್ಕೆ. ಹಾಸನದಿಂದ ಅವ್ರಿಗೆ ಹೋಗೋ ಟೈಮಲ್ಲಿ ದಾರಿ ಮಧ್ಯೆ ಇದೆ ಅದು. ಈ ಪ್ರಮಾಣದಿರಲಿಲ್ಲ. ಆಗಲೂ ಇದೇ ಥರ ವರ್ಷಕ್ಕೆ ತೆಗಿತಿದ್ದದು. ಬಟ್ ಅವಾಗೆಲ್ಲ ನಮ್ಗೆ ನಂಬಿಕೆ ಇರ್ತದೆ ಅದೇನು ಜ್ಯೋತಿ ಉರಿಯತ್ತೆ ಅಂತ, ಬೇರೆ ವಿಚಾರ. ಅದಿಲ್ಲ ಅಂತಾಯಿತು ಆಮೇಲೆ. ಬಟ್ ಈ ಪ್ರಮಾಣದಲ್ಲ ಜನ 26 ಲಕ್ಷ ಅಲ್ವಾ? ದೇವರು, ದೇಶ, ಭಕ್ತಿ ಇನ್ನೂ ಉಳ್ಕೊಂಡಿದೆ, ಬದುಕಿದೆ. ಸಾಕು, ಜಾಸ್ತಿ ಮಾಡಿ ಹರಿಪ್ರಸಾದ್ ಅಂತವ್ರಿಗೆ ಸಂದೇಶ ಕಳಿಸ್ಬೇಕು. ಗಣೇಶನ ಹಬ್ಬದ ಟೈಮಲ್ಲಿ ಬರೀ ಗುಂಡು ಹಾಕ್ಕೊಂಡು ಕುಣಿಯ ಅಂತ ಯಾರೋ 4 ಹುಡುಗರು ಕುಣಿದಿರ್ಬೋದು. ಅದನ್ನು ಹಿಂದೂಗಳಿಗೆ ಅಪಮಾನ ಮಾಡುವ ರೀತಿ ಇಡೀ ಸಮಾಜ ಮಾಡಿದೆ ಅನ್ನೋ ರೀತಿ ಬಿಂಬಿಸುವಂಥ ವ್ಯಕ್ತಿಗಳಿಗೆ ಸಂದೇಶ ಕಳಿಸ್ಬೇಕು. ಅದಾಗಬೇಕು. ನೆಕ್ಸ್ಟ್ ಇಯರು 50 ಲ್ಯಾಕ್ಸ್ ಆಗಬೇಕು, ಡಬಲ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಲಾಲ್ ಪ್ರಮಾಣಿತ ಉತ್ಪನ್ನಗಳನ್ನ ಮಾರಾಟ ಮಾಡಿ ಖರೀದಿ ಮಾಡಂಗಿಲ್ಲ ಅಂತ ನಿಷೇಧ ಮಾಡಿಬಿಟ್ಟಿದ್ದಾರೆ. ಯಾರು? UP ಸರ್ಕಾರದವರು. ಯಾಕಂದರೆ 25,000 ಕೋಟಿ ದುಡ್ಡು ಮಾಡ್ತಿದ್ದಾರೆ ಅವರು. ಅದನ್ನು ಲವ್ ಜಿಹಾದು, ಧಾರ್ಮಿಕ, ಮತಾಂಧತೆ, ಹಣ, ಭಯೋತ್ಪಾದನೆಗೆಲ್ಲ ಬಳಸ್ಕೋತಾ ಇದ್ದಾರೆ ಅಂತ. ಅವೆಲ್ಲ ಸುಳ್ಳದು. ಯಾವನ ಅವನು ಹೇಳ್ದವನು ದೇಶ ಬಿಟ್ಟು ಕಳಿಸ್ಬೇಕು ಇವನನ್ನು ಅಂತ ಹೇಳ್ತಾರೆ. ಹೇಳಬಾರ್ದು, ಅವ್ರ ವಿರುದ್ಧವಾಗಿ ಹೇಳೋಂಗಿಲ್ಲ, ಮಾತಾಡೋಂಗಿಲ್ಲ. ಏನು ಮಾತಾಡ್ತಿದ್ದೀರಿ? ಮೂಲದ ಬಗ್ಗೆ ನೀವು ಈ ದೇಶದ ಮೂಲದ ಬಗ್ಗೆ ಮಾತನಾಡ್ತಾ ಇರೋದು. ದೇಶದ ಮೂಲ, ಮೂಲ ಅಂತಾರೆ. ಬೇಕಾರೆ ಅವ್ರು ಹೇಳಿದ್ದಾರೆ ಅವೆಲ್ಲ ಇಲ್ಲ, ಮಾರಂಗಿಲ್ಲ ಅಂದ್ರೆ ಮಾರಂಗಿಲ್ಲ ಅಷ್ಟೇ ಅಂತ. ಆ ಬೊಮ್ಮಾಯಿ ಸರ್ಕಾರ ಎಂಬ ಗನಂದಾರಿ ಸರ್ಕಾರ ಒಂದು ಇದ್ದಾಗ ಬಡ್ಕೊಂಡ್ವಿ ನಾವು. ಬೇಕಿದ್ದವ್ರಿಗೆ ಹಲಾಲ್ದನ್ನು ಹಾಕ್ಕೊಡ್ಲಿ ಆ ಪ್ರಾಡಕ್ಟ್ನವರು, ತಪ್ಪಲ್ಲ. ಅವ್ರಿಗೆ ಬೇಕಿದ್ದರೆ ಕಂಡಿದ್ದಕ್ಕೆಲ್ಲ ಹಲಾಲ್ ಹಾಕೋದನ್ನು ತೆಗೆಸಿ ಒಂದು ಖಾಸಗಿ ಸಂಸ್ಥೆ ಹೌ ಕ್ಯಾನ್ ಇಟ್ ಸರ್ಟಿಫೈ ಎವ್ರಿಥಿಂಗ್ ಅಂತ ನಾವು ಎಷ್ಟು ಹೇಳಿದ್ರು. ಚಾಕ್ಲೇಟ್ ತಿಂತಾಯಿದ್ರು ಅವತ್ತು ಚೀಫ್ ಮಿನಿಸ್ಟ್ರು. ಎಸ್, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಗಠಬಂಧನ್ ಸೀಟು ಹಂಚಿಕೆ ಇನ್ನೂ ಬಿಕ್ಕಟ್ಟು ಮುಂದುವರೆದಿದೆ. ತೇಜಸ್ವಿ ಯಾದವ್ ಅವರು ಈಗ ಒಂದಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಅದು ನೋಡಬೇಕು ಅವರು ಗೆದ್ದ ಮೇಲೆ ಏನು ಮಾಡ್ತಾರೆ ಅಂತ. ಸದ್ಯ ಮಾಂಜಿಗೆ ಟಿಕೆಟ್ ಕೊಡ್ತೀವಿ ಅಂದರೆ ಮಾಂಜಿಯವರ ಪುತ್ರನಿಗೆ ಟಿಕೆಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಹೇಳಿತ್ತು. ಅವ್ರಿಗೀಗ ನಿರಾಸೆ. ದೀಪಾವಳಿಲಿ ಕೇರ್ಫುಲ್ ಆಗಿರಿ ಅಂದರೆ ಇರಲ್ಲ, ಏನೂ ಮಾಡೋಕ್ಕಾಗಲ್ಲ. ಈಗ ಅನುಭವಿಸ್ಬೇಕಷ್ಟೇ. 2 ದಿನಕ್ಕೆ 130ಕ್ಕೂ ಹೆಚ್ಚು ಜನರ ಕಣ್ಣಿಗೆ ಹಾನಿಯಾಗಿದೆ. ಹಲವು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಕೆಲವು ಮಕ್ಕಳಿಗೆ ದೃಷ್ಟಿ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲದ ಬಾಲಕಿ ಒಂದಕ್ಕಿಂತ ಶಸ್ತ್ರಚಿಕಿತ್ಸೆ ಮಾಡ್ತಿದ್ದಾರಂತೆ. ಒಟ್ಟಲ್ಲಿ ಅಲ್ಟಿಮೇಟ್ಲಿ ಒಂದು 130 ಜನಕ್ಕೆ ಹಾನಿಯಾಗಿದೆ.